ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೆ ನೋಡ್ರಿ. ಇವತ್ತು ಒಂದು ಸಾಯಂಕಾಲದ ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ಅಂಥೇಳಿ ನಾನು ಹುಬ್ಳಿ ಧಾರವಾಡ ಸ್ಪೆಷಲ್ ಆಗಿರುವಂತಹ ಗಿರ್ಮಿಟ್ಟನ ಯಾವ ರೀತಿ ಮಾಡೋದು ಅಂತಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನಿಮಗೂ ಇಷ್ಟ ಆಯ್ತಂದ್ರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು ರೀ. ನೋಡಿರಿ, ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ನಾನು ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು ನೋಡಿರಿ. ಇದಕ್ಕೆ ಎಣ್ಣೆ ಹಂಗೆ ಹಾಕ್ಕೋತೀವಿ ನೋಡಿರಿ, ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರ್ತಾವೆ. ಮೊದಲಿಗೆ ಒಂದು ಕಪ್ ಆಗುವಷ್ಟು ನಾನು ಅಂದರೆ ಒಂದು ವಾಟಕದಷ್ಟು ನಾನು ಶೇಂಗಾ ಬೀಜನ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊತೀನಿ ನೋಡಿರಿ. ಇಲ್ಲಿ ಇದು ಚೆಂದಾಗ ಸಿಡಿದ ಮ್ಯಾಗ ಫ್ರೈ ಆದ್ಮ್ಯಾಗ ಇವನ್ನ ಒಂದು ತಾಟಿಗೆ ಅಥವಾ ಒಂದು ಬಟ್ಲಿಗೆ ತಗೊಂಡು ಆನಂತರ ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋತೀನಿ ರೀ. ನಾನು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಸಿಡಿಬೇಕು ರೀ. ಚಿಟಪಟ ಅಂತ ಸಿಡಿದ ನಂತರ ನಾನು ಹಸಿರು ಮೆಣ್ಸಿಕಾಯಿನ ಹಾಕ್ಕೋತೀನಿ. ಮೆಣ್ಸಿಕಾಯಿ ಹಾಕ್ಕೊಂಡು ಅದೇನು ಚೆನ್ನಾಗಿ ಫ್ರೈ ಆಗೋದೇನು ಬೇಡ್ರಿ. ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆಗಿ ಅದಾದ ನಂತರ ನಾನು ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತೀನಿ ರೀ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ನೋಡ್ರಿ. ನಾನು ಒಂದು 2 ಸೇರಿನಷ್ಟು ಅಂದರೆ ಒಂದು 3-4 ಜನಕ್ಕೆ ಆಗುವಷ್ಟು ನಾನು ಚುರುಮುರಿನ ಮಾಡ್ತಾಯಿದ್ದೀನಿ ರೀ. ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಹಾಕೋರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಾನು. ಇದೆಲ್ಲ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗ್ಬೇಕು ರೀ. ಆಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುಣಸೆ ಹಣ್ಣಿನ ರಸ ಹಾಕ್ಕೋತೇನೆ ರೀ. ಹುಣಸೆ ಹಣ್ಣು ಯಾಕಪ್ಪ ಇಷ್ಟು ಕಪ್ಪಾಗೈತಿ ಅನ್ಕೋಬೇಡ್ರಿ. ಹುಣಸೆ ಹಣ್ಣು ಭಾಳ ದಿನದ್ದಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೆನೆಸಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ರೀ. ಅದಾದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು ರೀ. ಬೆಲ್ಲ ಹಾಕೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಯಾಕಂದ್ರೆ ಈ ಹುಳಿನ ಅಂದರೆ ಹುಣಸೆ ಹಣ್ಣಿನ ಹುಳಿನೂ ಕೂಡ ಅದಕ್ಕೆ ಜಾಸ್ತಿ ಆಗಿರ್ತೈತಲ್ಲ ರೀ, ಅದನ್ನು ಮ್ಯಾನೇಜ್ ಮಾಡ್ತೈತಿ ಬೆಲ್ಲ ಹಾಕೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿರ್ತೈತಿ. ಸೊ ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಹೆಂಗೆ ಮಿಕ್ಸ್ ಮಾಡ್ಕೊತೇವೆ ನೋಡ್ರಿ ಅಷ್ಟು ಚೆನ್ನಾಗಿರ್ತೈತಿ. ಆಮೇಲೆ ಇದನ್ನು ಚೆಂದಾಗ ಕುದಿಸ್ಕೋಬೇಕು ರೀ. ಎಣ್ಣೆ ಒಳಗೆ ಎಣ್ಣೆ ಬಿಡ್ಬೇಕು ರೀ. ಅದು ಹಂಗೆ ಹುಣಸೆ ಹಣ್ಣಿನ ರಸ ಕೂಡ ಚೆಂದಂಗೆ ಕುದಿಬೇಕು ರೀ ಅದ್ರೊಳಗೆ. ಅದಾದ ನಂತರ ನಾನಿಲ್ಲೇ ಒಂದು ಗುಂಡಿಗೆ ತೊಗೊಂಡಿನಿ, ಅಂದರೆ ನಮ್ಮ ಕಡೆ ಗುಂಡಿ ಅಂತಾರೆ ರೀ ಇವಕ್ಕೆ. ಈ ಥರ ಒಂದು ಗುಂಡಿ ತೊಗೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನಾವು ಇದನ್ನು ಹಾಕ್ಕೊಂಡ್ರಿ. ಈಗ ಮಾಡಿಟ್ಟಿರುವಂತಹ ಮಸಾಲೆನ ಹಾಕ್ಕೊಂಡು ಇದಕ್ಕೆ ಚುಮ್ಮರಿಗೆ ಸ್ವಲ್ಪ ಹಾಕ್ಕೊಂಡು ನಾನು ಒಂದು ಅಲ್ಪವಾಗುವಷ್ಟು ಹಾಕ್ಕೊಂಡಿದ್ದೆ ನೋಡಿರಿ. ಇದಾದ ನಂತರ ನಾನು ಮತ್ತೆ ಉಳಿದಿದ್ದೆಲ್ಲ ಮಿಶ್ರಣನ ಮತ್ತೊಂದು ಕಾಲ್ಪಾವು ಚುಮ್ಮರಿ ತೊಗೊಂಡಿದ್ನಲ್ಲ ರೀ, ಅದಕ್ಕೂ ಕೂಡ ಮಿಕ್ಸ್ ಮಾಡ್ತೇನೆ ರೀ. ತೋರಿಸೋದಕ್ಕೋಸ್ಕರ ನಾನು ಒಂದು ಗುಂಡಿಗೆ ಹಾಕ್ಕೊಂಡು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು 2 ಕಾಲ್ಪಾವು ಹಿಡಿಯೋದಿಲ್ಲ, ಅದಕ್ಕೋಸ್ಕರ ಒಂದು ಕಾಲ್ಪಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ ರೀ. ಇದಾದ ನಂತರ ನಾನು ಹುರಿದು ಅಂದರೆ ಫ್ರೈ ಮಾಡಿಟ್ಟಿರುವಂತಹ ಶೇಂಗಾನ ಹಾಕ್ಕೋತೀನಿ ರೀ. ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಒಂದು ಈರುಳ್ಳಿನ ಅದನ್ನು ಹಾಕ್ಕೊತೀನಿ ರೀ. ಹಾಗೆಯೇ ಸ್ವಲ್ಪ ಟೊಮ್ಯಾಟೋನ ಹಾಕ್ಕೋತೀನಿ. ಟೊಮ್ಯಾಟೊ ಹಾಕ್ಕೊಂಡ ನಂತರ ನಾವೇನು ಮಾಡೋಣ್ರಿ ಅಂತಂದ್ರೆ ಲಘುನ ಮಿಕ್ಸ್ ಮಾಡಿಕೊಂಡು ಇವನ್ನ ಪಟ್ಟನ್ನು ತಿನ್ಬೇಕು ನಾವು ಮಾಡಿದ ತಕ್ಷಣ, ಇಲ್ಲ ಅಂದ್ರೆ ಇವು ಮೆತ್ತಗಾಗ್ತಾವೆ ರೀ. ಇವಾಗ ನೋಡಿರಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಪುಟಾಣಿ ಹಿಟ್ಟು ಅಂದರೆ ಹುರಿಗಡ್ಲೆ ಹಿಟ್ಟು ಅಂತೀವಿ ಕೂಡ ಹಾಕ್ಕೊಳಕತ್ತೀನಿ ರೀ ನಾನು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಎಲ್ಲ ಕಡೆ ಮಿಕ್ಸರ್ ಇದಂದರೆ ಮಸಾಲೆ ಹತ್ಕೋಬೇಕು ನೋಡಿರಿ, ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಬೇಗನೆ ತಿನ್ಬೇಕು ನೋಡಿರಿ. ತುಂಬಾ ಸ್ಪೆಷಲ್ ರೀ ಇದು ನಮ್ಮ ಕಡೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಒಂದು ತಾಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು. ಈ ರೀತಿ ಸರ್ವ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನು ಸ್ವಲ್ಪ ದಾನಿ ಹಾಕ್ಕೊಳತ್ತೆ ನೋಡಿರಿ. ಮಿಕ್ಸ್ಚರ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ಮೇಲ್ಗಡೆ ಮಿಕ್ಸರ್ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಟ್ವಿ ಅಂತಂದ್ರೆ ಹುಬ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ಟ ರೆಡಿ ಆಗ್ತಾವೆ ನೋಡಿರಿ. ಸಂಜೆ ಟೈಮ್ಗೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಟೇಸ್ಟ್ ಆಗಿರ್ತೈತಿ. ಇದ್ರ ಜೊತೆಗೆ ಮಿರ್ಚಿ ಕೂಡ ಕೊಡ್ತಾರೆ ರೀ ನಮ್ಮ ಕಡೆ. ತುಂಬಾ ಟೇಸ್ಟಿಯಾಗಿರ್ತೈತಿ. ಸೂಪರ್ ಆಗಿರುವಂತಹ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬಂದು ತಲುಪ್ತಾವ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.